ಸ್ನೇಹಿತರೆ, ಮಳೆಗಾಲ ಆರಂಭವಾಗಿ ನಮ್ಮ ಮನೆಯ ಹೂವಿನ ಗಿಡಗಳೆಲ್ಲ ಆಶ್ಚರ್ಯಕರ ಬೆಳವಣಿಗೆ ಕಾಣುತ್ತಿದ್ದು, ಅನೇಕ ಹೂವಿನ ಗಿಡಗಳ ತುಂಬ ಮೊಗ್ಗು ಹೂವುಗಳ ಉತ್ಪತ್ತಿ ಅತಿ ಹೆಚ್ಚಾಗಿದ್ದರೆ ಧಾರ್ಮಿಕ ಸಸಿ ಎಂದು ಪರಿಗಣಿಸಲ್ಪಡುವ ದಾಸವಾಳದ ಸಸಿಯಂತೂ ಮಳೆ ನೀರಿನ ಪೋಷಕಾಂಶಗಳನ್ನು ಹೀರಿ ಎಲೆ ಕಾಂಡ ದಟ್ಟ ದಪ್ಪವಾಗಿ ಪೊದೆಯಂತೆ ಹರಡಿಕೊಳ್ಳಲಾರಂಭಿಸಿದರೆ ಅದರ ಪ್ರತಿಯೊಂದು ಟೊಂಗೆ ಟಿಸಿಲುಗಳಲ್ಲೂ ಅಸಂಖ್ಯಾತ ಮೊಗ್ಗು ಹೂಗಳು ಹೇರಳವಾಗಿ ಅರಳುತ್ತಿವೆ. ದಾಸವಾಳ ಗಿಡದ ಹಚ್ಚ ಹಸಿರು ಎಲೆಗಳ ನಡುವೆ ಹಳದಿ, ಕೆಂಪು, ಕೇಸರಿ ಹೀಗೆ ಹಲವಾರು ಬಣ್ಣಗಳಿಂದ ಅರಳಿರುವ ಹೂಗಳನ್ನು ನೋಡಲು ಏನೋ ಒಂದು ರೀತಿಯ ಸಂತೋಷ, ಆನಂದ, ಮನಸ್ಸಿಗೆ ನೆಮ್ಮದಿ ಅಲ್ವಾ? ಸ್ನೇಹಿತರೆ, ನಿಮ್ಮಲ್ಲಿರುವ ದಾಸವಾಳದ ಸಸಿಗಳಲ್ಲಿ ಮಳೆಗಾಲ ಆರಂಭವಾಗಿ ಇಷ್ಟು ದಿನಗಳಾದರೂ ಇನ್ನೂ ಗಿಡಗಳಲ್ಲಿ ಬೆಳವಣಿಗೆ ಇಲ್ಲವೇ? ಮೊಗ್ಗು ಆಗುತ್ತಿಲ್ಲವೇ? ಹೂಗಳು ಅರಳುತ್ತಿಲ್ಲವೇ? ಹಾಗಾದರೆ ನಿಮ್ಮ ಗಿಡಗಳಲ್ಲಿ ಕೆಲವೊಂದು ನ್ಯೂನ್ಯತೆ ಉಂಟಾಗಿರಬಹುದು. ಇಂದಿನ ವಿಡಿಯೋದಲ್ಲಿ ದಾಸವಾಳದ ಗಿಡಗಳಿಗೆ ಮಳೆಗಾಲದಲ್ಲಿ ಆಗುವ ಕೊರತೆಗಳೇನು, ಅವುಗಳನ್ನೆಲ್ಲ ನೀಗಿಸಿ ಗಿಡಗಳ ಬೆಳವಣಿಗೆ ವೇಗ ಹೆಚ್ಚಿಸಲು ಮತ್ತು ಅತ್ಯಧಿಕ ಹೂ ಬಿಡುವಂತೆ ಯಾವ ಗೊಬ್ಬರ ಕೊಡಬೇಕು ಎಂಬ ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಿರುವುದರಿಂದ ವಿಡಿಯೋ ಸ್ಕಿಪ್ ಮಾಡದೆ ನೋಡುವರಾಗಿ ಭಾವಿಸಿ. ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನಿ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು, ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೂ ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಯೂಟ್ಯೂಬ್ ನಿಮ್ಗೆ ಕಳಿಸ್ಕೊಡುತ್ತೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಬಂಧುಗಳಿಗೂ ವಿಡಿಯೋ ಶೇರ್ ಮಾಡುವರಾಗಿ ಆಶಿಸುತ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ದಾಸವಾಳದ ಗಿಡಗಳಲ್ಲಿ ಹೆಚ್ಚು ಹೆಚ್ಚು ಹೂಗಳು ಅರಳುತ್ತಿರಬೇಕಂದ್ರೆ ಗಿಡವು ಆರೋಗ್ಯದಿಂದ ಬೆಳವಣಿಗೆ ಕಾಣುತ್ತಿರಬೇಕು. ಮೊದಲು ದಾಸವಾಳದ ಗಿಡದ ಬೇರುಗಳಿರುವ ಮಣ್ಣು ಪರೀಕ್ಷಿಸಿ. ಅಂದರೆ ನೀವು ನೆಟ್ಟಿರುವಂತಹ ದಾಸವಾಳದ ಗಿಡದಲ್ಲಿರುವ ಪಾಟಿನ ಮಿಶ್ರಣ ತಯಾರಿಸಿ 2 ವರ್ಷಕ್ಕಿಂತ ಹೆಚ್ಚು ಕಾಲವಾಗಿದ್ದರೆ ಪಾಟಿನ ಮಣ್ಣು ತನ್ನಲ್ಲಿರುವ ಪೌಷ್ಟಿಕಾಂಶಗಳನ್ನು ಕಳೆದುಕೊಂಡು ಸತ್ವರಹಿತವಾಗಿರುತ್ತವೆ. ಹೀಗಿರುವಾಗ ದಾಸವಾಳ ಗಿಡಗಳ ಬೇರು ಮಳೆ ನೀರಿನಲ್ಲಿರುವ ಅತ್ಯವಶ್ಯಕ ಸಾರ ಹೀರಿಕೊಳ್ಳುವ ಆಸಕ್ತಿ ಕಳೆದುಕೊಂಡಿರುತ್ತವೆ. ಗಿಡಗಳಿಗೆ ಮರು ಚೈತನ್ಯ ನೀಡಲು ಮೊದಲು ಇಂಥ ಗಿಡಗಳ ಪಾಟಿನ ಮಣ್ಣನ್ನು ಬದಲಿಸಿ ಅತ್ಯುತ್ತಮವಾದ ಪಾಟಿನ ಮಿಶ್ರಣ ತಯಾರಿಸಿ ಪಾಟಿಗೆ ತುಂಬಿ. ಇದು ತುಂಬ ಸುಲಭವಾದ ಕೆಲಸ. ಈ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯ ಬಯಸುವಿರಾದರೆ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು ಅದರಲ್ಲಿ ರಿಪಾರ್ಟಿಂಗ್ ವಿಡಿಯೋಗಳನ್ನು ಆಯ್ದುಕೊಂಡು ವೀಕ್ಷಿಸಬಹುದು. ಎರಡನೇದಾಗಿ, ದಾಸವಾಳದ ಗಿಡಗಳಿರುವ ಪಾಟಿನಲ್ಲಿ ಮಳೆ ನೀರು ನಿಲ್ಲುತ್ತಿದೆಯೇ? ಹಾಗಾದರೆ ತಕ್ಷಣ ಪಾಟಿನ ತಳಭಾಗದ ಡ್ರೈನ್ ಹೋಲ್ಗಳನ್ನು ತೆರೆದು ನೀರು ನಿಲ್ಲದಂತೆ ಜಾಗ್ರತೆ ವಹಿಸಿ. ಗಿಡಗಳಿರುವ ಪಾಟಿನಲ್ಲಿ ನೀರು ನಿಲ್ಲುತ್ತಿದ್ದರೆ ಗಿಡಗಳ ಬೇರು ಕೊಳೆಯಲಾರಂಭಿಸಿ ಅನೇಕ ರೀತಿಯ ಫಂಗಸ್ಗಳ ದಾಳಿಗೆ ತುತ್ತಾಗುತ್ತವೆ. ಇದರಿಂದ ನಿಧಾನವಾಗಿ ಗಿಡಗಳ ಎಲೆ ಹಳದಿಯಾಗಿ ಉದುರುವುದು, ಕ್ರಮೇಣ ಗಿಡಗಳು ಒಣಗಲಾರಂಭಿಸುತ್ತವೆ. ಹಾಗಾಗಿ ದಾಸವಾಳದ ಗಿಡಗಳು ಅತಿ ಹೆಚ್ಚಿನ ನೀರನ್ನು ಸಹಿಸದು. ಹಾಗಂತ ಕಡಿಮೆ ನೀರನ್ನು ಕೊಡುವುದರಿಂದಲೂ ಇದೇ ರೀತಿಯ ಸಮಸ್ಯೆಯ ಲಕ್ಷಣಗಳು ಕಂಡುಬರುವುದರಿಂದ ಮಳೆಗಾಲವಿದೆ, ಮಳೆ ನೀರೇ ಸಾಕಾಗ್ಬೋದು ಅಂತ ಅಲಕ್ಷ್ಯ ಮಾಡದೆ ಪ್ರತಿ 2 ರಿಂದ 3 ದಿನಗಳಿಗೊಮ್ಮೆ ಪಾಟಿನಲ್ಲಿರುವ ಮೇಲ್ಪದರದ ಮಣ್ಣು 1 ಇಂಚಿನಷ್ಟು ಆಳಕ್ಕೆ ಒಣಗಿರುವುದನ್ನು ನಿಮ್ಮ ಬೆರಳಿನ ಸಹಾಯದಿಂದ ಪರೀಕ್ಷಿಸಿ ನಂತರ ಒಣಗಿರೋದು ಖಚಿತವಾದಲ್ಲಿ ನೀರುಣಿಸಿ. ಅಂದರೆ ದಾಸವಾಳದ ಗಿಡಗಳಿಗೆ ಓವರ್ ವಾಟರಿಂಗ್ ಅಥವಾ ಅಂಡರ್ ವಾಟರಿಂಗ್ ಆಗುವುದನ್ನು ತಪ್ಪಿಸಿ. ಇದರಿಂದಲೂ ಗಿಡಗಳ ಬೆಳವಣಿಗೆಯಲ್ಲಿ ವಿಪರೀತ ಹಿಂಜರಿಕೆ ಉಂಟಾಗುತ್ತದೆ. ಮೂರನೆಯದಾಗಿ, ದಾಸವಾಳದ ಗಿಡಗಳಿಗೆ ತುಂಬ ಬೇಗ ಬಿಳಿ ಹುಳುಗಳು ಅಂದರೆ ಮೀಲಿ ಬಗ್ಸ್ಗಳು ದಾಳಿ ಮಾಡುತ್ತವೆ. ಇಂತಹ ಮೀಲಿ ಬಗ್ಸ್ ಒಂದು ಗಿಡ ಅಥವಾ ಅದರದ್ದೇ ಇನ್ನೊಂದು ಕಾಂಡಕ್ಕೆ ವೇಗವಾಗಿ ಹಬ್ಬುವಂತೆ ಮಾಡುವ ರಾಯಭಾರಿಗಳಾಗಿ ಇರುವೆಗಳು ಕಾರ್ಯನಿರ್ವಹಿಸುತ್ತಿರ್ತವೆ. ಇಂತಹ ಇರುವೆಗಳನ್ನು ಮೊದಲು ಹತೋಟಿಗೆ ತರಬೇಕು. ಹೇಗೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ನಮ್ಮಲ್ಲಿರುವ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು ಆಸಕ್ತರು ವೀಕ್ಷಿಸಬಹುದು. ಸ್ನೇಹಿತರೆ, ಮೀಲಿ ಬಗ್ಸ್ ಆರಂಭಿಕ ಹಂತದಲ್ಲಿದ್ದರೆ ತಕ್ಷಣ 1 ಲೀಟರ್ ನೀರಿಗೆ 2 ಚಿಟಿಕೆ ಬೇಕಿಂಗ್ ಸೋಡಾ, 5 ಹನಿಗಳಷ್ಟು ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ಮತ್ತು 5 ಹನಿಗಳಷ್ಟು ಲಿಕ್ವಿಡ್ ಸೋಪ್ ಜೆಲ್ ಬೆರೆಸಿ ಪ್ರತಿ 3 ದಿನಗಳಿಗೊಮ್ಮೆ ಬಾಧಿತ ಮತ್ತು ಅಬಾಧಿತ ಪ್ರದೇಶಗಳಲ್ಲೆಲ್ಲ ಸ್ಪ್ರೇ ಮಾಡುವುದನ್ನು ಮರುಕಳಿಸುತ್ತಿರಬೇಕು. ಇದರ ನಿಯಮಿತ ಪ್ರಯೋಗದಿಂದ ಮೀಲಿಬಗ್ ಸೇರಿದಂತೆ ಸ್ಪೈಡರ್ ಮೈಟ್ಸ್, ವೈಟ್ ಫ್ಲೀಸ್, ಎಲೆ ತಿನ್ನುವ ಮಿಡತೆಗಳಿಂದ ದಾಸವಾಳದ ಗಿಡಗಳನ್ನು ಕಾಪಾಡಬಹುದು. ಮೀಲಿಬಗ್ಸ್ಗಳು ಹತೋಟಿ ತಪ್ಪಿ ಮೊಗ್ಗು ಕಾಂಡಗಳಿಗೆಲ್ಲ ಪಸರಿಸಿದರೆ ಮತ್ತು ಮೀಲಿಬಗ್ಸ್ಗಳ ಹತೋಟಿ ಸಾಧ್ಯವೇ ಇಲ್ಲ ಎಂದೆನಿಸಿದಾಗ ನೀವೀಗ ನೋಡುತ್ತಿರುವಂತೆ ಬಾಧಿತ ಕಾಂಡಗಳ 1 ಸೆಂಟಿಮೀಟರ್ ತಳಭಾಗದಲ್ಲಿ 45 ಡಿಗ್ರಿ ಆ್ಯಂಗಲ್ಗೆ ಕತ್ತರಿಸಿ ಅರಿಶಿನದ ಲೇಪನ ಮಾಡುವುದರಿಂದ
ಅರಿಶಿನ ಆಂಟಿ ಆಕ್ಸಿಡೆಂಟ್ ಏಜೆಂಟ್ ಥರ ಕಾರ್ಯನಿರ್ವಹಿಸುವುದರಿಂದ ಕತ್ತರಿಸಿದ ಭಾಗಗಳಿಗೆ ಹೊರಗಿನಿಂದಾಗುವ ಕ್ರಿಮಿಗಳ ದಾಳಿ ತಡೆಗಟ್ಟಬಹುದು. ಇನ್ನು ಈ ರೀತಿ ಕಟ್ ಮಾಡುವುದನ್ನು ಸಾಫ್ಟ್ ಪ್ರೂನಿಂಗ್ ಅಂತ ಕೂಡ ಕರೀತಾರೆ. ಸಾಫ್ಟ್ ಪ್ರೂನಿಂಗ್ ಬಾಧಿತ ಕಾಂಡಗಳಷ್ಟೇ ಅಲ್ಲದೆ ಹೂ ಬಿಡದ ಟೊಂಗೆ ಟಿಸಿಲುಗಳ ತುದಿ ಕತ್ತರಿಸುವುದರಿಂದ ಬೇರೆ ಹೊಸ ಟಿಸಿಲುಗಳ ಚಿಗುರೊಡೆಯಲು ಉತ್ತೇಜಿಸಿದಂತಾಗುತ್ತದೆ. ಈ ರೀತಿ ಹೊಸದಾಗಿ ಬೆಳೆದ ಟಿಸಿಲುಗಳ ತುದಿಗಳಲ್ಲಿ ಅಸಂಖ್ಯಾತ ಮೊಗ್ಗು ಹೂಗಳ ಉತ್ಪತ್ತಿಯಾಗಿ ಗಿಡವು ದಟ್ಟ ಪೊದೆಯಂತೆ ಹರಡಿ ಅಂದವಾಗಿ ಕಂಡುಬರುತ್ತದೆ. 4ನೇದಾಗಿ ಗಿಡಗಳ ಬೇರು ಉಸಿರಾಡಲು ಅನುಕೂಲವಾಗುವಂತೆ ಪ್ರತಿ ವಾರಕ್ಕೊಮ್ಮೆ ಗಿಡವಿರುವ ಪಾಟಿನ ಮಣ್ಣನ್ನು 2 ಇಂಚಿನಷ್ಟು ಆಳದವರೆಗೂ ಕೆದಕಿ ಮಣ್ಣನ್ನು ಸಡಿಲಗೊಳಿಸುತ್ತಿರಬೇಕು. ಈ ಹಂತದಲ್ಲಿ ದಾಸವಾಳದ ಗಿಡಗಳ ಬೇರು ಅತ್ಯಧಿಕವಾಗಿ ರೂಟ್ ಬೌಂಡಿಂಗ್ ಆಗಿರುವುದು ಕಂಡುಬಂದಲ್ಲಿ ತಕ್ಷಣ ಪಾಟಿನ ಮಣ್ಣನ್ನು ಕೆದಕಿ ಸಡಿಲಗೊಳಿಸಿ ನಿಧಾನವಾಗಿ ಸಸಿಯನ್ನು ಬೇರು ಸಹಿತ ಹೊರತೆಗೆದು ಮೇಲೆ ದಟ್ಟವಾಗಿ ಬೆಳೆದ ಕೆಲ ಕಪ್ಪು ಮತ್ತು ಬಿಳಿ ಬೇರುಗಳನ್ನು ಕತ್ತರಿಸಿ ಹೊಸ ಪಾಟಿನ ಮಿಶ್ರಣದೊಂದಿಗೆ ಅವಶ್ಯಕವಿದ್ದಲ್ಲಿ ಈಗಿರುವ ಪಾಟಿಗಿಂತ ದೊಡ್ಡದಾದ ಪಾಟಿಗೆ ರೀಪಾಟಿಂಗ್ ಮಾಡಿ. ಹೀಗೆ ಮಾಡುವುದರಿಂದ ಗಿಡಗಳು ಅತಿ ವೇಗವಾಗಿ ಹೊಸ ಹುರುಪಿನೊಂದಿಗೆ ಬೆಳವಣಿಗೆ ಕಾಣಲು ಅನುಕೂಲವಾಗುತ್ತದೆ. ಮಳೆಗಾಲವಿರುವುದರಿಂದ ಅವಶ್ಯಕವಿರುವ ಗಿಡಗಳಿಗೆ ರಿಪಾಟಿಂಗ್ ಮಾಡುವುದು ಸೂಕ್ತ. 5ನೇದಾಗಿ ದಾಸವಾಳದ ಸಸಿಗಳು ಹೆಚ್ಚು ಪೋಷಕಾಂಶಗಳನ್ನು ಬಯಸುವ ಸಸ್ಯವಾದುದರಿಂದ ವಿಭಿನ್ನ ರೀತಿಯ ಘನಗೊಬ್ಬರದ ಮಿಶ್ರಣ ತಯಾರಿಸಿ ನೀಡುವುದು ಉತ್ತಮ. ಅಂತಹ ಗೊಬ್ಬರಗಳನ್ನು ಸುಲಭವಾಗಿ ಮನೆಯಲ್ಲೇ ತಯಾರಿಸುವ ವಿಧಾನಗಳ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದಂಥ ಪ್ಲೇಲಿಸ್ಟ್ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು. ಸದ್ಯಕ್ಕೆ ಅಂಥ ಗೊಬ್ಬರಗಳನ್ನು ತಯಾರಿಸುವುದು ಅಸಾಧ್ಯವೆನಿಸಿದ್ದಲ್ಲಿ ಬೇವಿನ ಹಿಂಡಿ ಪುಡಿ ಮತ್ತು ಎಪ್ಸಮ್ ಸಾಲ್ಟ್ 1:10 ಪ್ರಮಾಣದಲ್ಲಿ, ಅಂದರೆ ಎಪ್ಸಮ್ ಸಾಲ್ಟ್ 1 ಚಮಚವಾದರೆ 10 ಚಮಚ ಬೇವಿನ ಹಿಂಡಿ ಪುಡಿ ಮಿಶ್ರಣ ಮಾಡಿ ಪ್ರತಿ 20 ದಿನಗಳಿಗೆ ಒಂದಾವರ್ತಿಯಂತೆ ಪಾಟಿನ ಮಣ್ಣನ್ನು ಕೆದಕಿ 1 ಹಿಡಿಗಳಷ್ಟು ಪಾಟಿನ ಮಣ್ಣಿನ ಸುತ್ತಲೂ ಹರಡಿ. ಇದರಿಂದ ನೈಸರ್ಗಿಕ ರೋಗ ನಿರೋಧಕ ಗುಣ ಹೊಂದಿರುವ ಬೇವಿನ ಹಿಂಡಿ ಪುಡಿ ಮಣ್ಣಿನಲ್ಲಿ ಉತ್ಪತ್ತಿಯಾಗಬಹುದಾದ ಅನೇಕ ಸೂಕ್ಷ್ಮ ಕ್ರಿಮಿಗಳ ಬೆಳವಣಿಗೆಗೆ ತಡೆಯೊಡ್ಡಿದರೆ ಎಪ್ಸಮ್ ಸಾಲ್ಟ್ನಲ್ಲಿರುವ ಮೆಗ್ನೀಸಿಯಂ ಸಲ್ಫೇಟ್ ದಾಸವಾಳದ ಎಲೆ ಹೂವುಗಳು ಅಂದವಾಗಿ ನವಚೈತನ್ಯದೊಂದಿಗೆ ಬೆಳೆಯಲು ಬೇಕಾದ ಪೋಷಕಾಂಶಗಳನ್ನು ಪೂರೈಸುತ್ತಿರುತ್ತವೆ. ಇವಿಷ್ಟು ಆರೈಕೆ ನಿಮ್ಮ ದಾಸವಾಳದ ಗಿಡಗಳಿಗೆ ನೀಡಿದರೆ ಈ ಬಾರಿಯ ಮಳೆ ನೀರಿನಿಂದ ನಿಮ್ಮೆಲ್ಲ ಗಿಡಗಳು ಅನೇಕ ಹೂವುಗಳಿಂದ ಕಂಗೊಳಿಸುವುದರಲ್ಲಿ ಸಂದೇಹವಿಲ್ಲ ಎಂಬ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಮಿತ್ರರಿಗೂ ವಿಡಿಯೋ ಶೇರ್ ಮಾಡಿ. ನಿಮ್ಮಲ್ಲಿರುವ ಸಂದೇಹಗಳಿಗೆ ಕಮೆಂಟ್ನಲ್ಲಿ ಪ್ರಶ್ನಿಸಿದರೆ ಉತ್ತರಿಸುವ ಭರವಸೆ ನೀಡುತ್ತಾ ಮತ್ತೊಂದು ಉಪಯುಕ್ತ ಗಾರ್ಡನ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.